ಭಾರತದಲ್ಲಿನ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರಾಜ್ಯ ನೃತ್ಯ ಅಂದರೆ ಸ್ಟೇಟ್ ಡ್ಯಾನ್ಸ್ ಅನ್ನು ಹೊಂದಿದೆ. ರಾಜ್ಯ ನೃತ್ಯವು ಆ ರಾಜ್ಯದ ಪರಂಪರೆ, ಸಂಸ್ಕೃತಿ, ಇತಿಹಾಸ ಮತ್ತು ಜನರ ಜೀವನ ಶೈಲಿಯನ್ನು ಪ್ರತಿನಿಧಿಸುವ ಒಂದು ಸಾಂಪ್ರದಾಯಿಕ ನೃತ್ಯವೆನಿಸಿಕೊಂಡಿದೆ. ರಾಜ್ಯ ನೃತ್ಯ ಎಂದರೆ ಅದು ರಾಜ್ಯದ ಹೆಮ್ಮೆ ಮತ್ತು ಸಂಸ್ಕೃತಿಯ ಪ್ರತೀಕವೂ ಹೌದು. ನಿಮಗೆಲ್ಲ ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಎಂದು ಗೊತ್ತಿದೆಯೇ? ಗೊತ್ತಿದ್ದರೆ ತಪ್ಪದೆ ಕಮೆಂಟ್ ಮಾಡಿ. ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಕಂಸಾಳೆ, ಕರಗ, ಹುಲಿವೇಷ ಇವೆಲ್ಲವುಗಳು ಕರ್ನಾಟಕದ ಪ್ರಮುಖ ನೃತ್ಯ ಕಲೆಗಳಾಗಿವೆ. ಇವುಗಳಲ್ಲಿ ರಾಜ್ಯ ನೃತ್ಯವೆನಿಸಿಕೊಂಡಿರುವುದು ಯಕ್ಷಗಾನ. ಉದಾಹರಣೆಗೆ ಹೇಳಬೇಕೆಂದರೆ ಭಾರತದಲ್ಲಿನ ಇತರ ರಾಜ್ಯಗಳಲ್ಲಿ ತಮಿಳುನಾಡಿನಲ್ಲಿ ಭರತನಾಟ್ಯಂ, ಕೇರಳ ಕಥಕಳಿ, ಆಂಧ್ರ ಪ್ರದೇಶ ಕುಚಿಪುಡಿ, ತೆಲಂಗಾಣ ಪೆರಿನಿ, ಒಡಿಶಾ ಒಡಿಸಿ, ಪಂಜಾಬ್ ಭಾಂಗ್ರಾ, ಗುಜರಾತ್ ಗರ್ಭ, ರಾಜಸ್ಥಾನ್ ಘೂಮರ್, ಅಸ್ಸಾಂ ಬಿಹು, ಮಣಿಪುರ ಮಣಿಪುರಿ, ಮಹಾರಾಷ್ಟ್ರ ಲಾವಣಿ, ಪಶ್ಚಿಮ ಬಂಗಾಳ ಛೌ, ಮಿಜೋರಾಂ ಚೆರೆವ್, ಬ್ಯಾಂಬೂ ಡ್ಯಾನ್ಸ್, ಉತ್ತರಾಖಂಡ ಚೋಲಿಯಾ, ಹರಿಯಾಣ ಘೂಮರ್, ಮಧ್ಯಪ್ರದೇಶ ಮಟ್ಕಿ, ಛತ್ತೀಸ್ಗಢ ಪಂತಿ. ಈ ರೀತಿಯಲ್ಲಿ ಭಾರತದಲ್ಲಿನ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರಾಜ್ಯ ನೃತ್ಯವನ್ನು ಹೊಂದಿದೆ. ಅದರಂತೆ ಕರ್ನಾಟಕದ ರಾಜ್ಯ ನೃತ್ಯವೆನಿಸಿಕೊಂಡಿರುವುದು ಯಕ್ಷಗಾನ. ಯಕ್ಷಗಾನದ ಇತಿಹಾಸ ಹಾಗೂ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದಿಡಲು ನಮಗೆ ಪ್ರೇರಣೆಯಾಗುತ್ತದೆ. ಯಕ್ಷಗಾನ ಕರ್ನಾಟಕದ ಪ್ರಸಿದ್ಧ ಜನಪದ ನಾಟಕೀಯ ನೃತ್ಯ ಕಲೆ. ಬೇರೆ ಯಾವುದೇ ರಾಜ್ಯದಲ್ಲಿನ ರಾಜ್ಯ ನೃತ್ಯವು ಕೇವಲ ವೇಷಭೂಷಣ ಹಾಗೂ ನೃತ್ಯವನ್ನು ಒಳಗೊಂಡಿದ್ದರೆ, ಕರ್ನಾಟಕದ ರಾಜ್ಯ ನೃತ್ಯವಾಗಿರುವ ಯಕ್ಷಗಾನವು ನೃತ್ಯ, ಸಂಗೀತ, ಸಂಭಾಷಣೆ ಹಾಗೂ ಅಭಿನಯಗಳ ಸಂಯೋಜನೆಯಾಗಿದೆ. ಯಕ್ಷಗಾನವು ಸುಮಾರು 500 ವರ್ಷಗಳಿಗಿಂತ ಹಳೆಯ ಪರಂಪರೆಯನ್ನು ಹೊಂದಿದೆ. ಪ್ರಮುಖವಾಗಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಪ್ರದರ್ಶಿಸಲ್ಪಡುವ ಯಕ್ಷಗಾನವು ಕರಾವಳಿಯಲ್ಲಿಯೇ ಹುಟ್ಟಿಕೊಂಡಿದೆ. ಕರ್ನಾಟಕದ ಕರಾವಳಿ ಭಾಗಗಳಾಗಿರುವ ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನಕ್ಕೆ ವಿಶೇಷ ಪ್ರಾಶಸ್ತ್ಯವಿದೆ. ಇನ್ನು ಯಕ್ಷಗಾನದಲ್ಲಿ ಇರುವ ಪ್ರಮುಖ ಅಂಶಗಳು: ಒಂದು, ವೇಷಭೂಷಣ. ಕಲಾವಿದರ ವೇಷಭೂಷಣವೇ ಸೂಚಿಸುತ್ತದೆ ಅವರ ಪಾತ್ರದ ಬಗ್ಗೆ. ಯಕ್ಷಗಾನದ ಪಾತ್ರಗಳಲ್ಲಿ ಸುರರು, ಅಸುರರು ಹಾಗೂ ದೇವತೆಗಳ ಪಾತ್ರ ಯಾವುದೆಂದು ವೇಷಭೂಷಣವನ್ನು ನೋಡಿದ ಕೂಡಲೇ ನಮಗೆ ತಿಳಿಯುತ್ತದೆ. ವೇಷಭೂಷಣ ನೋಡಲಿಕ್ಕೇನೋ ಸುಂದರವಾಗಿಯೇ ಕಾಣಿಸುತ್ತದೆ, ಆದರೆ ಆ ವೇಷಭೂಷಣವನ್ನು ಧರಿಸಿ ವೇದಿಕೆಯ ಮೇಲೆ ನೃತ್ಯವನ್ನು ಮಾಡಿ ಆ ಪಾತ್ರವನ್ನು ನಿರ್ವಹಣೆ ಮಾಡಬೇಕೆಂದರೆ ಅದು ಸುಲಭದ ಮಾತಲ್ಲ. ಏಕೆಂದರೆ ಒಂದೊಂದು ಪಾತ್ರಧಾರಿಯ ವೇಷಭೂಷಣವೇ ಸುಮಾರು 20 ರಿಂದ 30 ಕೆಜಿಯಷ್ಟು ತೂಕವಿರುತ್ತದೆ. ಇನ್ನು ಯಕ್ಷಗಾನದಲ್ಲಿ ಬಳಕೆ ಮಾಡುವ ಸಂಗೀತದಲ್ಲಿ ಚೆಂಡೆ, ಮದ್ದಳೆ, ಹಾರ್ಮೋನಿಯಂ ಮೊದಲಾದ ಸಂಗೀತ ಉಪಕರಣಗಳನ್ನು ಬಳಸಲಾಗುತ್ತದೆ. ಇನ್ನು ಯಕ್ಷಗಾನದಲ್ಲಿ ಮುಖ್ಯ ಕಥೆ ಹೇಳುವವರು ಅಥವಾ ಸಂಗೀತವನ್ನು ಹೇಳುವವರಿಗೆ ಭಾಗವತರು ಎಂಬ ವಿಶೇಷವಾದ ಹೆಸರಿನಿಂದ ಕರೆಯಲಾಗುತ್ತದೆ. ಭಾಗವತರು ವೇದಿಕೆಯ ಪಕ್ಕದಲ್ಲಿ ಕುಳಿತು ಹಾಡುಗಳ ಮೂಲಕ ಕಥೆಯನ್ನು ತಿಳಿಸಿಕೊಡುತ್ತಾರೆ. ಹೀಗಾಗಿ ಯಕ್ಷಗಾನದಲ್ಲಿ ಭಾಗವತಿಕೆ ಎನ್ನುವುದು ಒಂದು ಪ್ರಮುಖ ಅಂಶವೆನಿಸಿಕೊಳ್ಳುತ್ತದೆ. ಯಕ್ಷಗಾನದ ಸೊಬಗನ್ನು ಇದು ಹೆಚ್ಚಿಸುತ್ತದೆ. ಆದ್ದರಿಂದ ಭಾಗವತ ಇಲ್ಲದೆ ಯಕ್ಷಗಾನ ನಡೆಯಲು ಸಾಧ್ಯವೇ ಇಲ್ಲ.